ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮ ಮಾತು ಕೇಳಿ ನಮ್ಮಿಬ್ರಿಗೂ ಎಷ್ಟು ಸಂತೋಷ ಆಯ್ತು ಗೊತ್ತಾ. ಜೀವನ ಪೂರ್ತಿ ನೀವಿಬ್ರು ಹೀಗೆ ಖುಷಿಯಾಗಿರಿ. ಇವತ್ತು ನನ್ನ ಮನಸ್ಸಿನ ಭಾರ ಇಳೀತು. ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಿದೆ. ನಾನು ಈಗಲೇ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಡ್ತೀನಿ. ನಿಮ್ಮನ್ನ ಹೊರಗಡೆ ಕಳ್ಸೋದ ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ ಮೇಡಮ್, ನೀವು ಯಾರು ಮೇಡಮ್? ನಮ್ಮ ಪಾರು ಫ್ರೆಂಡು, ಅದು ಅಲ್ಲದೆ ಅವ್ರ ಊರಿನ ಚೇರ್ಮನ್ ಮಗಳು. ನಿಮ್ಗೆ ಏನೇ ಬೇಕು ಅಂತ ಕೇಳಿ ಮೇಡಮ್, ನಾನು ತರಿಸ್ಕೊಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಇಲ್ಲಿಂದ ಹೊರಗಡೆ ಬಿಡಲ್ಲ. ಯಾಕೆಂದ್ರೆ ಇದು ಪಾರು ಆರ್ಡರ್ ಮೇಡಮ್. ಮೇಡಮ್, ನಿಮ್ಗೆ ಏನಾರ ಬೇಕಿದ್ರೆ ಕೇಳಿ. ಅಕಸ್ಮಾತ್ ನೀವು ಯಾರನ್ನ ನೋಡ್ಬೇಕು ಅಂದ್ರೆ ಇಲ್ಲಿಂದ ಕಾರ್ ಕಳಿಸಿ ಅವ್ರನ್ನ ಎಲ್ಲಿ ಕರ್ಸೋದಾಯ್ತು. ಇಲ್ಲ, ನಾನೇ ಹೋಗ್ಬೇಕಿತ್ತು. ಸ್ವಲ್ಪದಷ್ಟೇ, ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಮೇಡಮ್, ನೀವು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ ಮೇಡಮ್. ನಾನಂತೂ ಈ ಗೇಟಿಂದ ಆಚೆಗೆ ಬಿಡಲ್ಲ. ಪಾರ್ವತಿಗೆ ಏನಾದ್ರು ವಿಷಯ ಗೊತ್ತಾದ್ರೆ ನಾನು ಬಯಸ್ಕೋಬೇಕಾಗತ್ತೆ. ದಯವಿಟ್ಟು ಒಳಗಡೆ ಹೋಗಿ ಮೇಡಮ್. ಹಾ, ಸರಿ. ಆ ಪಾರ್ವತಿ ನನ್ನ ಜೊತೆನೇ ಡಬಲ್ ಗೇಮ್ ಮಾಡ್ತಾ ಇದ್ದಾಳೆ. ಅಲ್ಲ, ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ನನ್ನೇ ಲಾಕ್ ಮಾಡಿಸ್ತಿದ್ದಾಳೆ. ಇಲ್ಲ ಇಲ್ಲ, ಇಲ್ಲಿದ್ದಷ್ಟು ನನಗೆ ಪ್ರಾಬ್ಲಮ್ ಜಾಸ್ತಿ. ಏನು ಮಾಡಲಿ? ಹಾಂ, ಮೊದಲು ರಾಣಾ ಸರಿ ಕಾಲ್ ಮಾಡಿ ನನ್ನ ಬೇಗ ಇಲ್ಲಿಂದ ಕರ್ಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಬೇಕು. ಇಲ್ಲಾರು ಅವಳು ಫೋನ್ ಸ್ವಿಚ್ ಆಫ್ ಆಗಿರೋದು ನೋಡ್ರೆ ಅವಳು ಗ್ಯಾರಂಟಿ ಎಲ್ಲ ಹೇಳ್ಬಿಟ್ಟಿರ್ತಾಳೆ. ಅಣ್ಣ, ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗೇ ಯೋಚನೆ ಮಾಡ್ತೀಯ? ಅಲ್ಲ, ಅವಳು ಏನಾದ್ರೂ ಹೇಳಿದಿದ್ರೆ ಇಷ್ಟೊತ್ತಾಗ್ಲೇ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಸಿಹಿ ಸುದ್ದಿ ಹೇಳಕ್ಕಾದ್ರೂ ಪ್ರೀತು ನಮ್ಗೆ ಕಾಲ್ ಮಾಡ್ತಿದ್ನಲ್ಲ. ಯಾಕೆ ಫೋನ್ ತೆಗಿತಿಲ್ಲ? ಸೊ ಪ್ಲೀಸ್ ಫೋನ್ ತೆಗೀರಿ. ಸರಿ ಬಿಡು, ಇನ್ಮೇಲೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಗುಡ್. ಅಣ್ಣ, ಫೋನ್ ಸೈಲೆಂಟ್ ಅಲ್ಲಿ ಇದೆಯಾ? ಯಾವುದೋ ಕಾಲ್ ಬರ್ತಿದೆ ನೋಡು. ಹಲೋ, ಮೋನಿಕಾ ಕಾಲ್ ಮಾಡಿರ್ಬೋದಾ? ಇದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ. ಅಯ್ಯೋ, ಮೋನಿಕಾ ಕಾಲು ಅನ್ಕೊಂಡೆ. ಯಾವುದೋ ಅನ್ನೋ ನಂಬರು. ಯಾವ ಕಂಪ್ನಿದು ಏನೋ. ಛೇ, ಫೋನ್ ಯಾಕೆ ಕಟ್ ಮಾಡ್ತಾ ಇದ್ದಾರೆ? ಏನು ಮಾಡೋದೀಗ? ಈ ಪ್ರೀತು ಜನನಿ ಜಗಳ ಮಾಡ್ಕೊಂಡು ದೂರ ಇದ್ರೆ ಮಾತ್ರ ನಾನು ಇಲ್ಲಿಂದ ಆಚೆ ಹೋಗಕ್ಕೆ ಸಾಧ್ಯ. ಆಗ ಪಾರ್ವತಿನೇ ನನ್ನ ಈ ಮನೆಯಿಂದ ಆಚೆ ಕಡೆ ಕಳಿಸ್ತಾಳೆ. ಅದು ಬಿಟ್ಟು ಇವರಿಬ್ರು ಕೈ ಇಟ್ಕೊಂಡು ಖುಷಿಯಾಗಿದ್ರೆ ನಾನು ಅವರಲ್ಲಿ ಒಬ್ಳಾಗ್ಬಿಡ್ತೀನಿ ಅಷ್ಟೆ. ಪ್ರೀತು ಜನನಿ ಮಧ್ಯೆ ಏನಾದರೂ ತಂದಾಕ್ಬೇಕು. ಏನು ಮಾಡಲಿ? ನಮ್ಮಿಂದ ಒಬ್ರಿಗೆ ಒಳ್ಳೇದಾದರೆ
ಎಷ್ಟು ಖುಷಿಯಾಗುತ್ತಲ್ವ ಯಜಮಾನ್ರೆ? ಪರು, ಇವತ್ತು ಜನನಿ ನಾವಿಬ್ಬರು ಹೇಗಿರಬೇಕು ಅಂತ ನೀವಿಬ್ಬರು ಬಂದು ಕನ್ನಡಿ ಥರ ನಿಂತ್ರಿ ಅಂದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಹೌದು ಯಜಮಾನ್ರೆ, ಹೇಗೋ ಅವರಿಬ್ರು ಮೊದಲಿನ ಥರ ನಗ್ನಗ್ತಾ ಖುಷಿಯಿಂದ ಇದ್ದರೆ ನನಗೆ ಅಷ್ಟೇ ಸಾಕು. ಅಷ್ಟೇ ಸಾಕಾ? ಮತ್ತಿನ್ನೇನು? ನಾವಿಬ್ಬರು ಖುಷಿಯಾಗಿರೋದು ಬೇಡವಾ? ಮೊದಲಿಂದನೂ ನಾವು ಹಾಗೆ ಇದ್ದೀವಲ್ಲ ಯಜಮಾನ್ರೆ. ಸಾಕಾಗಲ್ಲ, ಇನ್ನೂ ಖುಷಿಯಾಗಿರಬೇಕು, ಆದಷ್ಟು ಹತ್ತಿರ ಆಗಬೇಕು. ಹೌದಾ? ಸರಿ ಸರಿ. ಹೋಗ್ಬಾರು, ಇದರಲ್ಲೇ ಗೊತ್ತಾಗುತ್ತೆ ನೀನು ನನ್ನ ಜೊತೆ ಖುಷಿಯಾಗೂ ಇರಲ್ಲ, ಅನ್ಯೋನ್ಯವಾಗೂ ಇರಲ್ಲ ಅಂತ. ಅದಕ್ಕೆ ಅಲ್ವಾ ನಾನು ಎಷ್ಟು ಹತ್ರ ಬಂದು ನೀನು ದೂರ ದೂರ ಹೋಗೋದು. ಆಯ್ತು ಬಿಡು, ಇನ್ಮೇಲೆ ನಾನು ನಿನ್ನ ಹತ್ರ ಏನು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಪ್ರೀತು ಜನನ ಒಂದು ಮಾಡ್ಸೋಕ್ಕೆ ರೊಮ್ಯಾನ್ಸ್ ಮಾಡಿಸ್ತೀಯ, ಅದೇ ನಿನ್ನ ಗಂಡ ನಾನು ಹತ್ರ ಬಂದರೆ ದೂರ ತಳ್ತೀಯಾ? ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ. ನನ್ನ ಜೊತೆ ಮಾತಾಡೋಣ, ಕೋಪ ಮಾಡ್ಕೋಬೇಡಿ ಯಜಮಾನ್ರೆ. ನಿನ್ನ ಜೊತೆ ಯಜಮಾನ್ರೆ ನಾನು ಹೇಳೋದನ್ನು ಕೇಳಿ. ಕೇಳಲ್ಲ ಕೇಳಲ್ಲ ಕೇಳಲ್ಲ, ಬರೀ ಕೊಡ್ತೀನಿ. ಏನ? ಹೇಗೆ ನಾವು ದೂರ ಹೋಗೋ ಹೆಂಡ್ತಿನ ಹೇಗೆ ಹತ್ತಿರ ಕರೆಸ್ಕೊಳ್ಳೋದು ಅಂತಲೂ ಗೊತ್ತು, ಹತ್ತಿರ ಬಂದಿರೋ ಹೆಂಡ್ತಿಗೆ ಹೇಗೆ ಮುದ್ದು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತು. ಹೋಗಿ ಯಜಮಾನ್ರೆ, ಬರ್ತಾ ಬರ್ತಾ ನೀವು ಹಾಳಾಗ್ತಾ ಇದ್ದೀರಾ. ಹೌದಾ? ನನಗೇನೋ ಹಾಗೆ ಅನ್ನಿಸ್ತಾ ಇಲ್ವಲ್ಲ. ಅಷ್ಟಕ್ಕೂ ಮದುವೆ ಆಗಿರೋ ಎಲ್ಲ ಗಂಡ ಹೆಂಡ್ತಿರು ಹೀಗಾಡ್ತಾರ ಅಥವಾ ನಾವು ಮಾತ್ರ ಹೀಗಾಡ್ತೀವ? ಕಣಿ ಕೇಳಿ ಹೇಳ. ಬಿಡೋರು ಯಾರು? ಹೌದಾ? ಯಜಮಾನ್ರೆ, ಅತ್ತೆಮ್ಮ ನೋಡಿದ್ರೆ ಯಜಮಾನ್ರೆ, ಗಂಡನ್ ಹೇಗೆ ದಾರಿಗೆ ತರಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತು. ಸರಿ ಪಾರು, ನಾನೇ ಸೋತೆ, ನೀನೇ ಗೆದ್ದೆ, ಬಾ. ಬೇಕಾಗಿಲ್ಲ, ನಂಗೆ ತುಂಬ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಏಯ್ ಪಾರು, ಅಯ್ಯೋ, ಆಗಲೇ ಜನನಿಯವರು ದೇವ್ರ ದೀಪ ಹಚ್ಚಬೇಕು ಅಂತ ಹೇಳ್ತಾ ಇದ್ರು. ದೇವ್ರ ಮೇಲೆ ಎಣ್ಣೆ ಖಾಲಿ ಆಗಿದೆಯಲ್ಲ, ಸ್ಟೋರ್ ರೂಮ್ಗೆ ಹೋಗಿ ಎಣ್ಣೆ ತೊಗೊಂಬಂದು ಕೊಡ್ಬೇಕು ಅವ್ರಿಗೆ. ಮನೇಲಿ ಎತ್ಕೊಂಡು ಜಯನಿಗೆ ಕಾಲ್ ಮಾಡ್ತಿದ್ದಾರೆ. ಹಲೋ ಜಯ, ಹೇಳಿ. ಜಯ ಅಲ್ಲ ಡಾರ್ಲಿಂಗ್, ನಾನು. ನೀನ್ಯಾಕೆ ನಂಬರಿಂದ ಕಾಲ್ ಮಾಡ್ತಿದ್ಯಾ? ಯಾಕೆ ಮಾಡಬಾರ್ದಾ? ನಿನ್ನ ಫೋನ್ ಏನಾಗಿದೆ? ನೀನು ನನ್ನ ಹೃದಯ ಕದ್ದಿರೋ ಥರ ಯಾರೋ ನನ್ನ ಫೋನ್ ಕದ್ಬಿಟ್ಟಿದ್ದಾರೆ ಪ್ರೀತು. ವಾಟ್? ನಿನ್ನ ಫೋನ್ ಕದ್ದಿದ್ದಾರಾ? ಅದು ನಮ್ಮನೇಲಿ? ಹ್ಞೂ ಡಾರ್ಲಿಂಗ್, ಅದಕ್ಕೆ ನಂಗೆ ಹೊಸ ಫೋನ್ ಕೊಡಿಸ್ತೀಯಾ? ಯಾಕೆ ಬೇಬಿ, ಫೋನ್ ಕೊಡ್ಸೋಂದಿದ ತಕ್ಷಣ ಏನು ಮಾತಾಡದೆ ಸುಮ್ಮನಾಗ್ಬಿಟ್ಟೆ? ನಿನ್ನ ಫೋನಲ್ಲಿ ವಿಡಿಯೋ ಇತ್ತು ತಾನೆ? ವಿಡಿಯೋನಾ? ಯಾವ ವಿಡಿಯೋ? ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕಿಂತ ಇಟ್ಕೊಂಡಿದ್ಯಲ್ಲ ಆ ವಿಡಿಯೋ. ಓ, ನಮ್ಮಿಬ್ರು ರೊಮ್ಯಾನ್ಸ್ ವಿಡಿಯೋನಾ? ಓ ಮೈ ಗಾಡ್, ಏನಾಯ್ತು? ನಮ್ಮ ವಿಡಿಯೋನ ಫೋನ್ ಕದ್ದಿರೋರು ನೋಡ್ಬಿಟ್ರೆ?
ಗಾಬರಿ ಆಯ್ತಾ ಡಾರ್ಲಿಂಗ್? ಸುಮ್ಮನೆ ಶಾಕ್ ಆಗಲಿ ಅಂತ ಚೋಕ್ ಕೊಟ್ಟೆ ಅಷ್ಟೆ. ಡೋಂಟ್ ವರಿ, ಆ ವಿಡಿಯೋನ ಯಾರು ನೋಡೋಕ್ಕಾಗಲ್ಲ, ಯಾಕಂದ್ರೆ ಫೋನ್ನ ಲಾಕ್ ಮಾಡಿದ್ದೀನಲ್ಲ. ಪ್ರೀತು ಈಗ ಗಿಫ್ಟಾಗಿ ಫೋನ್ ಕೊಡಿಸ್ಲೇಬೇಕು. ಅದಕ್ಕೆ ರಿಟರ್ನ್ ಗಿಫ್ಟಾಗಿ ನಾನೇನಾದರೂ ಕೊಡಬೇಕಲ್ಲ. ಇದೇ ಪರ್ಫೆಕ್ಟ್ ಗಿಫ್ಟ್. ಪಾಸ್ವರ್ಡ್ ಇದೆ ಅಂದ ಮಾತ್ರಕ್ಕೆ ನಾವು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ. ಈಗಲೇ ಫೋನ್ ಹುಡ್ಕೋಣ, ಯಾಕಂದರೆ ನಮ್ಮ ಮನೇಲಿ ನಿನ್ನ ಫೋನ್ನ ಕದಕ್ಕೆ ಚಾನ್ಸೇ ಇಲ್ಲ. ಫೋನ್ನ ಅಲ್ಲೇಲೋ ಇಟ್ಟು ಮರ್ತಿರ್ತೀಯ, ಬಂದೇ ಇರು. ಅಯ್ಯೋ ಬೇಡ ಪ್ರೀತು, ಬರಬೇಡ ಪ್ಲೀಸ್. ಏನ್ ಪ್ರೀತು, ತಮಾಷೆಗೆ ಹೇಳಿದ್ರು ನನ್ನ ನೋಡೋದಿಕ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ. ಮತ್ತೆ ನಿಮ್ಮ ಫೋನ್ ಕಳೆದೋಗಿಲ್ವಾ? ತಮಾಷೆ ಮಾಡಿದೆ. ಮಾಡಕ್ ಬೇರೆ ಏನು ಕೆಲಸ ಇಲ್ವಾ ನಿಂಗೆ? ಇಲ್ಲ. ಸರಿ, ಫೋನ್ ಇಡು. ಪ್ರೀತು. ಏನು? ಐ ಲವ್ ಯು ಪ್ರೀತು. ಏನಂದೆ? ಐ ಲವ್ ಯು ಅಂದೆ. ಅಲ್ಲ, ನಿಂಗೇನು ತಲೆಗೆಲೆ ಕಟ್ಟಿದ್ಯಾ? ನೀವು ಐ ಲವ್ ಯು ಹೇಳಲ್ವಾ? ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿಮ್ಗೆ ಗೊತ್ತಲ್ವಾ? ಐ ಲವ್ ಯು. ಸರಿಯಾಗಿ ಕೇಳಿಸ್ಲಿಲ್ಲ, ಇನ್ನೊಂದ್ಸಲ ಹೇಳ್ತೀಯಾ ಪ್ಲೀಸ್? ಐ ಲವ್ ಯು. ಓಕೆ ಓಕೆ, ಕೇಳಿಸ್ತು. ಐ ಲವ್ ಯು ಟು. ನನಗೂ ನೀವಂದ್ರೆ ತುಂಬಾ ಇಷ್ಟ ಪ್ರೀತು. ವಾಟ್? ಇಬ್ರು ಮದ್ವೆ ಆಗೋಣ ಅಂತಿದ್ದೀರಾ? ಓಕೆ, ನಾನ್ ರೆಡಿ. ಏನಾಗಿದೆ ನಿಂಗೆ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಆದ್ರೆ ಈ ವಿಷಯ ನಿಮ್ ಹೆಂಡತಿ ಗೊತ್ತಾದ್ರೆ ಏನ್ ಮಾಡೋದು? ಏನ್ ತಮಾಷೆ ಮಾಡ್ತಿದ್ದೀರಾ? ಹೆಂಡತಿ ಅಂದ್ರೆ ಯಾವ ಹೆಂಡತಿ ಅಂತ ಕೇಳ್ತಿದ್ದೀರಲ್ಲ? ಅದೇ ನೀವ್ ಮದ್ವೆ ಆಗಿರೋ ಜನನಿ ಅವರು. ಏ ಮೋನಿಕಾ, ನಿಂಗೇನು ತಲೆ ಕೆಟ್ಟಿದ್ಯಾ? ಯಾಕೆ ಈ ಥರ ಮಾತಾಡ್ತಿದ್ಯಾ? ನಿಮ್ಮನ್ನ ನೋಡಿ ನಂಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ನಿಮ್ಗೂನಾ? ವಾವ್, ಸೂಪರ್. ಓಕೆ ಓಕೆ, ನೀವಾಗ ನೀವೇ ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳೋವರೆಗೂ ನಾವಿಬ್ರು ಮದ್ವೆ ಆಗೋ ವಿಷಯನ ಯಾರಿಗೂ ಹೇಳಲ್ಲ, ಜನನಿಯವ್ರಿಗೂ ಹೇಳಲ್ಲ. ನೀವು ಅಷ್ಟೇ ಸೀಕ್ರೆಟ್ ಆಗಿಟ್ಟಿರಿ, ಆಯ್ತಾ? ನಿನ್ ಜೊತೆ ಮಾತಾಡ್ತಿದ್ರೆ ನಿಜವಾಗ್ಲೂ ನಾನು ಮೆಂಟ್ಲಾಗಿ ಹೋಗ್ತೀನಿ. ಓಕೆ ಬಾಯ್, ಟೇಕ್ ಕೇರ್, ಲವ್ ಯು ಟು. ಜನನಿಯವ್ರಿಗೇನಾಯ್ತು? ಯಾಕೆ ಅಳ್ತಾ ಹೋದ್ರು? ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ.
ಅಳ್ತಾ ಇದೆಯಾ? ಐ ಲವ್ ಯು. ಜನನಿ ಏನಾಯ್ತು ಅಂತ ಹೇಳು. ಯಾಕೆ ಅಳ್ತಾ? ಜನನಿಯವ್ರೆ, ಏನಾಯ್ತು? ಯಾಕೆ ತಾಳಿ ತೆಗ್ದಿದ್ದೀರಾ? ಮುಂದೆ ನಾನು ದೊಡ್ಡ ಮನುಷ್ಯನ ಜೊತೆ ಜೀವನ ಮಾಡಲ್ಲ ಪಾರ್ವತಿ ಅವರೇ. ಶಾಶ್ವತವಾಗಿ ಇವನಿಂದ, ಈ ಮನೆಯಿಂದ ದೂರ ಹೋಗ್ತಾ ಇದ್ದೀನಿ. ಯಾಕೆ ಜನನಿಯವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಒಂದು ಕ್ಷಣನೂ ನಾನಿಲ್ಲಿ ಇರಲ್ಲ. ಯಾಕೆ ಅಂತದ್ ಏನಾಯ್ತು? ನಿಮ್ ಮೈದ್ನ ಅನ್ಸ್ಕೊಂಡಿರೋ ಈ ಮಹಾನ್ ಬಾಬಾ ಮನೆಗೆ ಬಂದಿರೋ ನಿಮ್ ಫ್ರೆಂಡ್ ಮೋನಿಕನ್ನ ಲವ್ ಮಾಡ್ತಿದ್ದಾನೆ. ಜೊತೆ ಫೋನಲ್ಲಿ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಇಬ್ರು ಐ ಲವ್ ಯು ಅನ್ನೋದೇನು, ರೊಮ್ಯಾಂಟಿಕ್ ಆಗಿ ಮಾತಾಡೋದೇನು, ಅದು ಅಲ್ಲದೆ ಇವರಿಬ್ರು ಮದುವೆ ಆಗ್ಬೇಕು ಅಂತಿದ್ದಾರೆ ಗೊತ್ತಾ? ಇಷ್ಟಪಟ್ಟು ಪ್ರೀತಿ ಮಾಡಿ ಎಲ್ಲರನ್ನು ಬಿಟ್ಟು ನಿನ್ನ ಮದುವೆ ಆಗಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ನಿನಗಿಷ್ಟ ಆಗಿರೋಳ ಜೊತೆ ಮದುವೆ ಆಗಿ ಹಾಯಾಗಿರು. ತಗೋ ನಿನ್ ಕಟ್ಟಿರೋ ತಾಳಿನ. ಇದನ್ನ ನಿನ್ ಲವರ್ಗೂ ಕಟ್ತೀಯೋ ಅಥವಾ ಇದು ಹಳೇದಾಗೋಯ್ತು ಅಂತ ಹೊಸ ತಗೊಂಡ್ ಮತ್ ಕಟ್ತೀಯೋ ನಿನಗೆ ಬಿಟ್ಟಿದ್ದು. ಆದ್ರೆ ನನಗಂತೂ ಈ ತಾಳಿ ಬೇಡ. ನಿನ್ ಪ್ರೀತಿ, ನಿನ್ ನೆನಪಿನ ಜೊತೆಗೆ ಈ ತಾಳಿ ಋಣನು ಇಲ್ಲಿಗೆ ಮುಗಿಲಿ. ತಗೋ. ಅರುಣ್, ಏನಾಯ್ತು? ಯಾಕೆ ಗಾಬರಿಲಿದ್ಯಾ? ಯಜಮಾನ್ರ ಜನನಿ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ.
ಇಲ್ಲಿ ಎಷ್ಟು ಕೂಗಿದ್ರು ಆಟೋ ಹತ್ಕೊಂಡು ಹೊರಟೆ ಆದ್ಲು ಬ್ರೋ. ಯಜಮಾನ್ರೆ ಕಾರ್ ತೆಗ್ರಿ. ಅಂತೂ ಜನನಿನ ಮನೆಯಿಂದ ಓಡಿಸಿದ್ದಾಯ್ತು. ಇದಕ್ಕೆಲ್ಲ ಕಾರಣ ನಾನೇ ಅಂತ ಗೊತ್ತಾಗಿ ಪಾರ್ವತಿ ನನ್ನ ಮನೆಯಿಂದ ಆಚೆ ಕಳಿಸೋದಂತೂ ಪಕ್ಕ. ಪ್ರೀತಿ ಜೊತೆ ಬೈಕಲ್ಲಿ ಹಾಯಾಗಿ ನಮ್ಮ ಮನೆಗೆ ಹೋಗ್ಬೋದು. ಅದನ್ನ ಯಾರು ತಪ್ಸಕ್ಕಾಗಲ್ಲ. ಏನಿದಲ್ಲ